ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ಸಂಡೇ ಲಾಗ್ ಆಗಿರುತ್ತೆ. ಸಂಡೇ ಮಾರ್ನಿಂಗ್ ಟಿಫನ್ಗೆ ಅಂತ ಹೇಳಿ ಹೊರಗಡೆ ಹೋಗಿದ್ವಿ. ಕೊಡ್ತಾರೆ, ವೇಟ್ ಮಾಡಬೇಕು. ಚೆನ್ನಾಗಿಲ್ವಾ? ವಾರದಲ್ಲಿ 7 ದಿನನೂ ಅಡುಗೆ ಮನೇಲಿ ಇರ್ತೀವಿ. ಒನ್ ಟೈಮು ಈ ತರ ಬ್ರೇಕ್ ಕೊಟ್ಟು ಟಿಫನ್ಗೋ, ಊಟಕ್ಕೋ, ಲಂಚ್ಗೋ ಕರ್ಕೊಂಡು ಹೋದ್ರೆ ನಮಗೂ ಖುಷಿ ಇರುತ್ತೆ. ಸೊ ನನ್ನ ಹಸ್ಬೆಂಡ್ ಅವಾಗ ಟಿಫನ್ಗೆ ಅಂತ ಸಂಡೇ ಕರ್ಕೊಂಡು ಹೋಗ್ತಾ ಇರ್ತಾರೆ. ನಾವು ಖುಷಿಯಿಂದ ಹೋಗ್ತಾ ಇರ್ತೀವಿ. ಸೊ ನಮಗೂ ಅವಾಗ ಅಡುಗೆ ಮಾಡೋದಕ್ಕಾಗ್ಲಿ, ಅಡುಗೆ ಮನೇಲಿ ಇರೋದಕ್ಕಾಗ್ಲಿ ಒಂದ್ ಬೇಜಾರ್ ಅನ್ಸಲ್ಲ. ಇಲ್ಲಾಂದ್ರೆ 7 ದಿನನೂ ಬೆಳಿಗ್ಗೆ ಎದ್ದಿದ ತಕ್ಷಣನೇ ಅಡುಗೆ ಮನೆಗೆ ಹೋಗ್ಬೇಕು ಅಂದ್ರೆ ನಮಗೂ ಬೇಜಾರಾಗ್ತಾ ಇರುತ್ತೆ. ಸೊ ನಾವು ಬರ್ತಾ ಸಂಡೇ ಫಿಶ್ ಮಾಡೋಣ ಅಂತ ಹೇಳಿ ಫಿಶ್ ತಗೊಂಡು ಬಂದ್ವಿ. ಇದು ರಘು ಮೀನು ಅಂತ ಹೇಳ್ತಾರೆ, ನಮ್ಮ ಸೈಡು ರಘು ಮೀನು ಅಂತ ಹೇಳ್ತಾರೆ. ಸಾಂಬಾರ್ಗೆ ಫಸ್ಟೇ ನಾನು ಫಿಶ್ ಎಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಬೇಕು. ಅದು ಸ್ವಲ್ಪ ಬ್ಲೆಡ್ ತರ ಇದ್ರೂ ಸಾಂಬಾರ್ ಕಹಿ ಬರುತ್ತೆ, ಮತ್ತೆ ಫಿಶ್ ಕೂಡ ಕಹಿ ಬರುತ್ತೆ. ಸೊ ಅದಕ್ಕೋಸ್ಕರ ನೀಟಾಗಿ ವಾಶ್ ಮಾಡ್ಕೊಬೇಕು. ವಾಶ್ ಮಾಡ್ಕೊಂಡು ಫಿಶ್ಗೆ ಚಿಲ್ಲಿ ಪೌಡರ್, ಅರಿಶಿನ ಪುಡಿ ಮತ್ತೆ ಸಾಲ್ಟ್ ಅಂದ್ರೆ ಉಪ್ಪು ಮತ್ತೆ ಹುಣಸೆ ಹಣ್ಣನ್ನ ನೆನೆಸಿ ಇಟ್ಟಿದ್ದೆ. ಸೊ ಇದನ್ನೆಲ್ಲ ಹಾಕಿ 1 ಅವರ್ ಅಥವಾ ಒಂದು ಹಾಫ್ ಅನ್ ಅವರ್ ಆದ್ರೂ ಫಿಶ್ಗೆ ಕಲಿಸ್ಕೊಂಡು ಮಿಕ್ಸ್ ಮಾಡಿ ಇಡಬೇಕು. ಫಿಶು ಸೆಪ್ಪೆ ಇರೋದ್ರಿಂದ ಉಪ್ಪು, ಹುಳಿ, ಖಾರ ಇದಕ್ಕೆ ಮುಂದೆ ಇರಬೇಕು ಸಾಂಬಾರ್ಗೆ. ಸೊ ಇದು ಅದಕ್ಕೆ ಒಂದು ಅರ್ಧ ಗಂಟೆ ಮುಂಚೆನೆ ಈ ತರ ಎಲ್ಲ ಮಿಕ್ಸ್ ಮಾಡಿ ಇಟ್ರೆ ಇದಕ್ಕೆ ಚೆನ್ನಾಗಿ ಉಪ್ಪು, ಹುಳಿ, ಖಾರ ಎಲ್ಲ ಫಿಶ್ಗೆ ಇಟ್ಕೊಂಡಿರುತ್ತೆ. ಸಾಂಬಾರು ಕೂಡ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಸೊ ಸಾಂಬಾರ್ ಮಾಡಕ್ಕಿಂತ ಮುಂಚೆ ಫಿಶ್ ನ ಈ ತರ ನೆನೆಸಿ ಇಡಿ. ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಪ್ರತಿ ಒಂದು ಫಿಶ್ಗೂ ಆಗಂಗೆ ಮಿಕ್ಸ್ ಮಾಡ್ಕೊಂಡು ಈ ತರ ಕಲಸಿ ಇಡಬೇಕು. ಜಾಸ್ತಿ ಫಿಶ್ ತಿನ್ನೋದ್ರಿಂದ B12 ನಮ್ಮ ಬಾಡಿಲಿ ಹಿಮೋಗ್ಲೋಬಿನ್ ಕಮ್ಮಿ ಆಗದೆ B12 ಇಲ್ಲದೆ ಹೋದಾಗ. ಸೊ B12 ಇರಬೇಕು ಅಂದ್ರೆ ಫಿಶ್ ಎಲ್ಲ ಜಾಸ್ತಿ ತಿನ್ಬೇಕು, ತುಂಬಾನೇ ಒಳ್ಳೇದು ಫಿಶ್ ತಿನ್ನೋದ್ರಿಂದ. ಸೊ ಇದನ್ನ ಕಲಸಿ ಇಟ್ಟಾಯ್ತು. ಸೊ ನಮ್ಮ ಮನೇಲಿ ಫಿಶ್ ಸಾಂಬಾರ್ಗಿಂತ ಫ್ರೈಗೆ ಜಾಸ್ತಿ ಡಿಮ್ಯಾಂಡ್. ಸೊ ಫಿಶ್ ನನಗೆ ಮಾತ್ರ ಸಾಂಬಾರ್ ಇಷ್ಟ ಆಗೋದು. ಇನ್ನೆಲ್ಲರೂ ಫ್ರೈ ಅಂತ ಹೇಳ್ತಾ ಇರ್ತಾರೆ. ಇದು ಪಾಂಪ್ಲೆಟ್ ಅಂತ ಹೇಳ್ತಾರೆ. ಇದು ಕೂಡ ಚೆನ್ನಾಗಿರುತ್ತೆ. ಮುಳ್ಳು ಜಾಸ್ತಿ ಇರಲ್ಲ ಇದರಲ್ಲಿ. ಮಕ್ಳಿಗೆಲ್ಲ ಚೆನ್ನಾಗಿರುತ್ತೆ, ತಿನ್ನೋದಕ್ಕೂ ಸಾಫ್ಟ್ ಆಗಿ ಬಂದ್ ತರ ಇರುತ್ತೆ. ಮಕ್ಳಿಗೂ ಕೊಡ್ಬೋದು. ಇದಕ್ಕೆ ಫ್ರೈ ಮಾಡ್ಕೊಳ್ಳೋದಿಕ್ಕೆ ಮಸಾಲೆನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. 1 ಈರುಳ್ಳಿ, ಸ್ವಲ್ಪ ಶುಂಠಿ, ಖಾರಕ್ಕೆ ಮೆಣಸಿನ್ಕಾಯಿ ನೋಡಿ ಹಾಕೊಳ್ಳಿ, 7 ರಿಂದ 8 ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ, ಮತ್ತೆ 4 ರಿಂದ 5 ಇಲ್ಲ 5 ರಿಂದ 6 ಕಾಳುಮೆಣಸು, ಇಲ್ಲ ಒಂದು ಅರ್ಧ ಸ್ಪೂನೇ ಹಾಕೊಬಹುದು ಸ್ಪೈಸಿ ಬೇಕು ಅಂತ ಹೇಳಿದ್ರೆ. ಉಪ್ಪು ಇಷ್ಟನ್ನ ಹಾಕೊಂಡು ನೀರ್ ಹಾಕೊಳ್ದನೆ ರುಬ್ಕೊಬೇಕು. ಸೊ ಅದು ಸ್ವಲ್ಪ ಸಾಫ್ಟ್ ಆಗಿ ಬರಲ್ಲ, ತರಿ ತರ ಬರುತ್ತೆ. ಈ ತರ ಮಸಾಲೆ ರೆಡಿ ಆಗುತ್ತೆ. ಇವಾಗ ಇದಕ್ಕೆ 1 ಮೊಟ್ಟೆ ಒಡೆದು ರುಬ್ಕೊಬೇಕು. ಇಲ್ಲಿ ನೀರ್ನ ಹಾಕೊಳ್ತಾ ಇಲ್ಲ, ನೀರ್ನ ಯಾವುದೇ ಕಾರಣಕ್ಕೂ ಹಾಕೊಂಬೇಡಿ, ಕೋಟಿಂಗ್ ಕೂರಲ್ಲ. ನೀರ್ ಹಾಕೊಂಡ್ರೆ ಮೊಟ್ಟೆ ಒಡೆದು ರುಬ್ಕೊಂಡ್ರೆ ಈ ಕಲರ್ ಮಸಾಲೆ ಮತ್ತೆ ಸಾಫ್ಟ್ ಆಗಿ ಮಸಾಲೆ ಆಗುತ್ತೆ. ಈ ತರ ಬರುತ್ತೆ. ಫೈನಲಿ ಮಸಾಲೆ ರೆಡಿ ಆಯ್ತು. ಇವಾಗ ಇದಕ್ಕೆ ನಿಮ್ಗೆ ಬೇಕು ಅಂತ ಹೇಳಿದ್ರೆ ಅಕ್ಕಿ ಹಿಟ್ಟು ಮತ್ತೆ ಕಾರ್ನ್ಫ್ಲೋರ್ ಹಾಕೊಬಹುದು. ಇಲ್ಲಾಂದ್ರೆ ಇದೇ ಮಸಾಲೆನ ಫಿಶ್ಗೆ ಹಾಕ್ಬಿಟ್ಟು ತವಾ ಫ್ರೈ ಮಾಡ್ಬೋದು. ಇಲ್ಲ ಅಂತ ಹೇಳಿದ್ರೆ ಇದು ಕೋಟಿಂಗ್ ಕೂರ್ಬೇಕು, ನೀಟಾಗಿ ಚೆನ್ನಾಗಿರ್ಬೇಕು, ಸ್ವಲ್ಪ ಟೇಸ್ಟ್ ಇನ್ನ ಬೇಕು ಚೆನ್ನಾಗಿರ್ಬೇಕು ಅಂತ ಅನ್ನೋದಾದ್ರೆ
2 ಸ್ಪೂನು ಅಕ್ಕಿ ಹಿಟ್ಟು ಮತ್ತೆ 1 ಸ್ಪೂನು ಕಾರ್ನ್‌ಫ್ಲೋರ್ ಇದನ್ನ ಹಾಕೊಂಡು ಮತ್ತೆ ಉಪ್ಪು ಫಸ್ಟೇ ನಾವು ಉಪ್ಪನ್ನ ಹಾಕಿರ್ತೀವಿ. ಏಕೆಂದ್ರೆ ಫಿಶ್ಶು ಸೆಪ್ಪೆ ಇರೋದ್ರಿಂದ ಉಪ್ಪು ಜಾಸ್ತಿ ಆದ್ರೂ ಪರವಾಗಿಲ್ಲ. ಅಷ್ಟೇನು ಉಪ್ಪು ಅಂತ ಅನ್ಸಲ್ಲ ಫಿಶ್ಶು. ಸೊ ಸೊ ಉಪ್ಪನ್ನ ಇಲ್ಲಿ ಸ್ವಲ್ಪ ಜಾಸ್ತಿನೇ ಹಾಕೊಳ್ಳಿ. ನಿಂಬೆ ರಸ ಅರ್ಧ ಓಡು ನಿಂಬೆ ರಸ ಹಾಕೊಂಡು ಇದನ್ನ ನೀಟಾಗಿ ಈ ತರ ಮಿಕ್ಸ್ ಮಾಡ್ಕೊಬೇಕು. ನೀಟಾಗಿ ಇಲ್ಲಾಂದ್ರೆ 1 ನಿಮಿಷ ಉಪ್ಪೆಲ್ಲ ಕರಗೋವರೆಗೂನು ನೀಟಾಗಿ ಕೈಲೇನೆ ಈ ತರ ಮಿಕ್ಸ್ ಮಾಡ್ಕೊಳ್ಳಿ. ಈ ಮಸಾಲೆನೂ ಒಂದ್ಸಲ ಟ್ರೈ ಮಾಡಿ. ತುಂಬಾ ತರ ಮಾಡ್ತಾರೆ, ತುಂಬಾ ಕಡೆ ಒಂದೊಂದ್ ತರ ಮಾಡ್ತಾರೆ ಮಸಾಲೆನ. ಸೊ ಇದನ್ನು ಗ್ರೀನ್ ಮಸಾಲ ಇದು ಟೇಸ್ಟ್ ಅಂತೂ ತುಂಬಾನೇ ಚೆನ್ನಾಗಿರುತ್ತೆ. ಒಂದ್ಸಲ ಈ ತರನು ಟ್ರೈ ಮಾಡಿ ನೋಡಿ. ಇವಾಗ ಇದಕ್ಕೆ ಫಿಶ್ ನ ಹಾಕೊಂಡು ನೀಟಾಗಿ ಕೋಟಿಂಗ್ ಮಾಡ್ಕೊಬೇಕು. ಕೋಟಿಂಗ್ ಕೂರ್ಲಿಲ್ಲ ಅಂತ ಅಂದ್ರೆ ಇನ್ನ ಒಂದ್ ಸ್ವಲ್ಪ ಬೇಕಾದ್ರೆ ಅಕ್ಕಿ ಹಿಟ್ಟನ್ನ ಹಾಕೊಬಹುದು. ಏನಿಲ್ಲ ಕೋಟಿಂಗ್ ಕೂತ್ಕೊಳ್ಳುತ್ತೆ. 1-2 ಅವರ್ಸ್ ಮುಂಚೆ ಈ ತರ ಕಲಸಿ ಇಟ್ಕೊಂಡ್ರೆ ಫಿಶ್ಗೂ ಕೂಡ ಮಸಾಲೆ ಚೆನ್ನಾಗಿ ಹಿಡ್ದಿರುತ್ತೆ. ಅವಾಗ ಫಿಶ್ಶು ಮಸಾಲೆ ಜೊತೆ ಹಿಡ್ದಿರೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ. ನಾವ್ ಈ ತರ ಕಲಸಿದ ತಕ್ಷಣ ಹಾಕೊಳಕ್ ಹೋದ್ರೆ ಚೆನ್ನಾಗಿರಲ್ಲ, ಸೆಪ್ಪೆ ಬರುತ್ತೆ ಫಿಶ್ಶು. ಸೊ 1-2 ಅವರ್ಸ್ ಈ ತರ ಕೋಟಿಂಗ್ ಎಲ್ಲ ನೀಟಾಗಿ ಮಸಾಲೆ ಎಲ್ಲ ಫಿಶ್ನೆಲ್ಲ ಕಲಿಸ್ಕೊಂಡು ಎತ್ತಿಟ್ಕೊಳ್ಳಿ. 1-2 ಅವರ್ಸ್ ಆದ್ಮೇಲೆನೆ ಇಂಚ್ ಮೇಕೆ ಹಾಕೊಳ್ಳಿ. ಈ ತರನು ಟ್ರೈ ಮಾಡಿ ನೋಡಿ. ಒಂದ್ಸಲ ಟ್ರೈ ಮಾಡಿ, ತುಂಬಾನೇ ಚೆನ್ನಾಗಿರುತ್ತೆ ಮತ್ತೆ ಟೇಸ್ಟಿಯಾಗಿರುತ್ತೆ. ಸ್ಪೈಸಿ ಇರಲ್ಲ, ಏನಿರಲ್ಲ. ಈ ಮಸಾಲೆನು ಚೆನ್ನಾಗಿರುತ್ತೆ. ಸೊ ಒಂದ್ಸಲ ಟ್ರೈ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಹೇಗಿರುತ್ತೆ ಅಂತ. ಇವಾಗೆಲ್ಲ ಕಲ್ಸಾಯ್ತು. ಕಲ್ಸಾದ್ಮೇಲೆ ಕರಿಬೇವಿನ ಸೊಪ್ಪು, ಯಾಕೆಂದ್ರೆ ಫ್ಲೇವರ್ ಚೆನ್ನಾಗಿರ್ಲಿ ಅಂತ ಅಷ್ಟೇ. ಘಮ ಘಮ ಅಂತ ಸ್ಮೆಲ್ ಬರ್ತಾ ಇರುತ್ತೆ. ಫಿಶ್ ಒಂದ್ ಸ್ವಲ್ಪ ಸ್ಮೆಲ್ ಇರುತ್ತೆ, ಕೆಲವ್ರಿಗೆ ಆಗಲ್ಲ. ಸೊ ಅದಕ್ಕೆ ಕರಿಬೇವಿನ ಸೊಪ್ಪು ಹಾಕಿ ಇಟ್ಬಿಟ್ರೆ ಕರಿಬೇವಿನ ಸೊಪ್ಪೆ ಸ್ಮೆಲ್ ಬರ್ತಾ ಇರುತ್ತೆ. ಸೊ ಅದನ್ನ ಕಲಸಿ ಎತ್ತಿಟ್ಟಾಯ್ತು. ಇವಾಗ ಸಾಂಬಾರ್ಗೆ ರುಬ್ಕೊಬೇಕು. ಫಿಶ್ ಸಾಂಬಾರ್ಗೆ ರುಬ್ಕೊಬೇಕು. ಇಲ್ಲಿ 1 ಈರುಳ್ಳಿ, 1ರಿಂದ ಚಿಕ್ಕ ಚಿಕ್ಕ ಈರುಳ್ಳಿ ಆದ್ರೆ 2 ಈರುಳ್ಳಿ ಬೇಕು, ದಪ್ಪ ಆದ್ರೆ 1 ಈರುಳ್ಳಿ, ಸ್ವಲ್ಪ ಚಕ್ಕೆ, ಒಂದು ಸ್ವಲ್ಪ ಶುಂಠಿ ಮತ್ತೆ ಕೊತ್ತಂಬರಿ ಸೊಪ್ಪು, 1 ಟೊಮೊಟೊ ಯಾವ್ದಾದ್ರು ಓಕೆ, ಹುಳಿ ಟೊಮೊಟೊ, ಸ್ವೀಟ್ ಟೊಮೊಟೊ ಯಾವ್ದಾದ್ರು ಓಕೆ, 2ರಿಂದ ಚಿಕ್ಕ ಚಿಕ್ಕ ಗೆಡ್ಡೆ ಬೆಳ್ಳುಳ್ಳಿ 2ರಿಂದ 3, ಮತ್ತೆ 2 ಸ್ಪೂನು ಹುರ್ಗಡ್ಲೆ, ಮತ್ತೆ ಒಂದು ಅರ್ಧ ಪಾಲ್ ಇರುತ್ತಲ್ಲ, ಅರ್ಧ ಪಾಲ್ ತೆಂಗಿನ ತುರಿ, ಮತ್ತೆ 1 ಸ್ಪೂನು ಗಸಗಸೆ. ಇದಕ್ಕೆ ಸಾಂಬಾರ್ ಪೌಡರ್ ಮಾಮೂಲಿ ನೀವು ಹುಳಿ ಸಾಂಬಾರ್ ಪೌಡರ್ ಆದ್ರೂ ಹಾಕೊಬಹುದು, ಇಲ್ಲಾಂದ್ರೆ ಮಟನ್ ಸಾಂಬಾರ್ ಪೌಡರ್ ಆದ್ರೂ ಹಾಕೊಬಹುದು. ಸಾಂಬಾರ್ ಪೌಡರ್ 3ರಿಂದ 4 ಸ್ಪೂನ್ ಸಾಂಬಾರ್ ಪೌಡರ್. ನಿಮ್ಗೆ ಸಾಂಬಾರ್ ಎಷ್ಟು ಬೇಕು ಅದ್ರ ಮೇಲೆ, ಫಿಶ್ ಎಷ್ಟಿದೆ ಅದ್ರ ಮೇಲೆ. ಇಲ್ಲಿ ಫಿಶ್ ಇರೋದು 1.5 ಕೆಜಿಗೆ ನಾನು ಇಷ್ಟನ್ನು ಹಾಕೊಳ್ತಾ ಇದ್ದೀನಿ. ಸೊ ಇದನ್ನ ನೀರ್ ಹಾಕೊಂಡು ಸ್ವಲ್ಪ ನುಣ್ಣಗೆ ರುಬ್ಕೊಬೇಕು, ನುಣ್ಣಗಿರ್ಬೇಕು. ಒಂದ್ ಸೈಡು ಹುಣಸೆ ಹಣ್ಣನ್ನ ನೆನೆಯಕ್ ಇಟ್ಟಿರ್ಬೇಕು. 1 ನಿಂಬೆ ಗಾತ್ರ ಹುಣಸೆ ಹಣ್ಣನ್ನ ನೆನೆಯಕ್ ಇಟ್ಟಿರ್ಬೇಕು. ಫಿಶ್ಗೆ ಮೇನ್ ಏನು ಅಂದ್ರೆ ಹುಳಿ ಇರ್ಬೇಕು. ಅದು ಚೆನ್ನಾಗಿ ಹುಳಿ ಇದ್ರೆ ಮಾತ್ರ ಸಾಂಬಾರು ಚೆನ್ನಾಗಿ ಟೇಸ್ಟ್ ಬರೋದು. ಸೊ ಇಲ್ಲಿ ಅವಾಗ್ಲೇ ಕಲ್ಸ್ಕೊಂಡಿದ್ದಲ್ಲ ಹುಣಸೆ ಹಣ್ಣು, ಅದ್ರ ಜೊತೆಗೆ ಇನ್ನೊಂದು ನಿಂಬೆ ಹಣ್ಣು ಗಾತ್ರ ಹುಣಸೆ ಹಣ್ಣು ಹಾಕೊಂಡು ನೀಟಾಗಿ ಈ ತರ ರಸನ ಬಿಡಿಸ್ಕೊಬೇಕು. ಹುಳಿನ ಹುಣಸೆ ಹಣ್ಣಿಂದ ನೀಟಾಗಿ ಬಿಡಿಸ್ಕೊಬೇಕು. ನುಣ್ಣಗೆ ರುಬ್ಬೆಲ್ಲ ಆದ್ಮೇಲೆ ಪಾತ್ರೆ ಅಗ್ಲ ಇರ್ಲಿ. ಫಿಶ್ ಬೇಯ್ಬೇಕಾದ್ರೆ ಚಿಕ್ಕ ಪಾತ್ರೆ ಆದ್ರೆ ಫಿಶ್ ಎಲ್ಲ ಒಂದೇ ತಗೋಬಿಟ್ಟು ಫಿಶ್ ನ ಜಾಸ್ತಿ ಬೇಯಿಸೋ ಹಾಗಿಲ್ಲ, ಕುದಿಸೋ ಹಾಗಿಲ್ಲ. ಸೊ ಅದಕ್ಕೆ ಪಾತ್ರೆ ಅಗ್ಲ ಇದ್ರೆ ಒಂದೇ ಕುದಿ ಬಂದ್ರೆ ಸಾಕು, ಒಂದೇ ಸಮ ಉರಿ ಎಲ್ಲಾ ಫಿಶ್ಗೂ ಒಂದೇ ಸಮ ಆಗ್ಬೇಕು. ಸೊ ಅದಕ್ಕೆ ಪಾತ್ರೆ ಸ್ವಲ್ಪ ಅಗ್ಲ ಇರೋದೇ ತಗೊಳ್ಳಿ. ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ ಮಸಾಲೆ ಹಾಕಿ, ಮಸಾಲೆ ಒಂದು ಕುದಿ ಬಂದ ಮೇಲೆ ನೀರ್ನ ಹಾಕೊಬೇಕು. ನೀರು ಸ್ವಲ್ಪ ಕಮ್ಮಿನೇ ಹಾಕೊಳ್ಳಿ. ಆಮೇಲೆ ಹುಣಸೆ ರಸ ಸೇರ್ಸೋದ್ರಿಂದ ನೀರು ಜಾಸ್ತಿ ಆಗ್ಬಿಡುತ್ತೆ. ಸೊ ಅದಕ್ಕೋಸ್ಕರ ನೀರ ನೋಡಿ ಫಸ್ಟ್ ಕಮ್ಮಿ ಹಾಕೊಳ್ಳಿ. ಒಂದ್ ಕುದಿ ಬಂದಾದ್ಮೇಲೆ ಉಪ್ಪುನ ಹಾಕೊಳ್ಳಿ. ಇವಾಗ ಉಪ್ಪು ಅಲ್ಲಿ ಫಿಶ್ಗೂ ಹಾಕಿರ್ತೀವಿ, ಸೊ ಇಲ್ಲಿ ನೋಡಿ ಉಪ್ಪುನ ಹಾಕೊಳ್ಳಿ. ಬೇಕು ಅಂದ್ರೆ ನಾವು ಮತ್ತೆ ಹಾಕೊಬಹುದು. ಸೊ ಅದಕ್ಕೆ ಅಲ್ಲಿ ಕಲ್ಸ್ಬೇಕಾದ್ರೂ ಫಿಶ್ ಕಲ್ಸ್ಬೇಕಾದ್ರೂ ಹಾಕೊಂಡಿರ್ತೀವಿ. ಸೊ ಇಲ್ಲೂ ಉಪ್ಪುನ ಹಾಕ್ಬೇಕಾದ್ರೆ ನೋಡ್ ಹಾಕೊಳ್ಳಿ. ಇವಾಗ ಒಂದ್ ಕುದಿ ಬಂದ್ಮೇಲೆ ಹುಣಸೆ ರಸನ ಚೆನ್ನಾಗಿ ಹಿಂಡ್ಕೊಬೇಕು. ಹುಣಸೆ ಹಣ್ಣೆಲ್ಲ ತೆಗೆದು ರಸನ ಈ ತರ ಹಾಕೊಬೇಕು. ಇದು ಅಷ್ಟೇ, ಅದು ಒಂದ್ ಕುದಿ ಬಂದು ಎಣ್ಣೆ ಬಿಟ್ಕೊಳ್ಳುತ್ತೆ, ಅಲ್ಲಿವರೆಗೂನು ಕುದಿ ಬರ್ಸ್ಕೊಬೇಕು. ಇಲ್ಲೇ ಸಾಂಬಾರು ಚೆನ್ನಾಗಿ ಬೇಯಬೇಕು. ಫಿಶ್ ಹಾಕುದ್ಮೇಲೆ ಸಾಂಬಾರ ಬೇಯಿಸಕ್ ಹೋಗ್ಬಾರ್ದು, ಅದು ಒಂದ್ ಕುದಿ ಬರ್ಬೇಕಷ್ಟೇನೆ. ಸೊ ಮುಂಚೆನೆ ಸಾಂಬಾರ ಚೆನ್ನಾಗಿ ಬೇಯಿಸ್ಕೊಬೇಕು.
ಇವಾಗ ಕುದಿ ಎಲ್ಲ ಬಂದಿದೆ. ಸಾಂಬಾರು ಕೂಡ ಚೆನ್ನಾಗಿ ಬೆಂದಿದೆ. ಮೇಲ್ಗಡೆ ಬೆಂದಿರೋದು ಹೇಗೆ ಗೊತ್ತಾಗುತ್ತೆ ಅಂದ್ರೆ ಎಣ್ಣೆ ಬಿಟ್ಕೊಂಡಿರುತ್ತೆ. ಸೊ ಆಯಿಲಿ ಆಯಿಲಿ ತರ ಮೇಲ್ ಬಂದ ಮೇಲೇನೆ ಸಾಂಬಾರ್ ಬೆಂದಿದೆ ಅಂತ ಗೊತ್ತಾಗೋದು. ಇವಾಗ ಸ್ವಲ್ಪ ಉಪ್ಪುನ ಟೇಸ್ಟ್ ಮಾಡಿ ನೋಡಿ. ಸಾಂಬಾರ್ನ ಟೇಸ್ಟ್ ಮಾಡಿ ನೋಡಿ. ಅದು ಸ್ವಲ್ಪ ಉಪ್ಪ ಇಲ್ಲ ಅಂತಂದ್ರೆ ಹಾಕೊಬಹುದು. ನೋಡಿ ಹಾಕೊಬೇಕು. ಫಸ್ಟ್ ತಲೆನ ಹಾಕೊಬೇಕು. ಫಿಶ್‌ದು ತಲೆ ಇರುತ್ತಲ್ಲ ಅದನ್ನ ಹಾಕೊಂಡು ಒಂದ್ ಕುದಿ ಬರ್ಸ್ಕೊಳ್ಳಿ. ಯಾಕೆಂದ್ರೆ ತಲೆ ದಪ್ಪ ಇದ್ರೆ ಅದು ಬೇಯಬೇಕು. ಅದಕ್ಕೋಸ್ಕರ ಫಸ್ಟ್ ತಲೆನ ಹಾಕೊಂಡು ಆಮೇಲೆ ಫಿಶ್ ಎಲ್ಲ ಹಾಕೊಬೇಕು ಈ ತರ. ಫಿಶ್ ಅಲ್ಲಿ ನನಗ್ ಗೊತ್ತಿರೋ ಹಾಗೆ ರಘು ಮೀನು, ಆಮೇಲೆ ಕಾಟ್ಲಾ ಅಂತೇನೋ ಹೇಳ್ತಾರೆ ನಮ್ ಸೈಡು. ಸೊ ಆ ಮೀನೇ ನನಗ್ ಗೊತ್ತಿರೋದು. ಅದು ಮಾತ್ರ ಸಾಂಬಾರ್ಗಂತೂ ತುಂಬಾನೇ ಚೆನ್ನಾಗಿರುತ್ತೆ. ಸಮುದ್ರ ಫಿಶ್ ಆದ್ರೆ ಸಾಂಬಾರ್ ಚೆನ್ನಾಗಿರಲ್ಲ. ಅದೇನಿದ್ರುನು ತವಾ ಫ್ರೈಯೋ ಇಲ್ಲಾಂದ್ರೆ ಅದ್ರಲ್ಲಿ ಕಬಾಬೋ ಅದು ಚೆನ್ನಾಗಿರುತ್ತೆ. ಬಟ್ ಕೆರೆ ಮೀನು, ರಘು ಮೀನು ಮತ್ತೆ ಕಾಟ್ಲಾ ಅವೆರಡು ಫಿಶ್ ಸಾಂಬಾರ್ ಅಂತೂ ತುಂಬಾನೇ ಚೆನ್ನಾಗಿರುತ್ತೆ. ಒಂದ್ ವಾರಕ್ಕಿಲ್ಲ ಅಂದ್ರೂನು ಅಟ್ಲೀಸ್ಟ್ ಒಂದ್ ತಿಂಗ್ಳಿಗಾದ್ರೂನು ಫಿಶ್ ತಿನ್ನಿ. ಮಕ್ಳಿಗೂ ತಿನ್ಸೋದ್ ಅಭ್ಯಾಸ ಮಾಡಿ. ಚಿಕನ್ ಮಟನ್ ಗಿಂತ ಫಿಶ್ ತುಂಬಾನೇ ಒಳ್ಳೇದು. ಇವಾಗ ಒಂದ್ ಕುದಿ ಬಂತು. ಬಂದ ಮೇಲೆ ಫಿಶ್ ನ ನಿಧಾನಕ್ಕೆ ಈ ತರ ಟರ್ನ್ ಮಾಡ್ಕೊಬೇಕು. ಅಂದ್ರೆ ಜಾಸ್ತಿ ಬೆಂದಿರಬಾರ್ದು. ಬೆಂದಿದ್ರೆ ಟರ್ನ್ ಮಾಡೋದಕ್ಕೆ ಹೋಗ್ಬೇಡಿ, ಎಲ್ಲ ಕಲ್ಸೋಗ್ಬಿಡುತ್ತೆ. ಸೊ ಅದಕ್ಕೆ ಒಂದ್ ಕುದಿ ಬಂದ ತಕ್ಷಣ ಈ ತರ ಟರ್ನ್ ಮಾಡ್ಕೊಂಡು ಮತ್ತೆ ಒಂದ್ ಕುದಿ ಬಂದ ಮೇಲೆ ಸ್ಟವ್ ನ ಆಫ್ ಮಾಡ್ಬೇಕು. ಅಷ್ಟೇನೆ ಫಿಶ್ ಸಾಂಬಾರ್. ವೆರಿ ಸಿಂಪಲ್, ಬೇಗ ಆಗುತ್ತೆ. ಬಟ್ ಅದು ತಿನ್ನಕ್ಕೆ ಒಂದ್ 3-4 ಅವರ್ಸ್ ಬಿಡ್ಬೇಕು. ಅದು ಚೆನ್ನಾಗಿ ಆರದ ಮೇಲೇನೆ ಮತ್ತೆ ಉಪ್ಪು, ಹುಳಿ, ಖಾರ ಎಲ್ಲ ಫಿಶ್ ಹಿಡಿದ ಮೇಲೆ ಸಾಂಬಾರು ಟೇಸ್ಟ್ ಸಿಗೋದು. ನೀವು ಮಧ್ಯಾಹ್ನ ಮಾಡಿದ್ರೆ ಸಂಜೆ ತಿನ್ಬಹುದು. ಇಲ್ಲಾಂದ್ರೆ ಬೆಳಿಗ್ಗೆ ಮಾಡಿದ್ರೆ ಮಧ್ಯಾಹ್ನ ತಿನ್ಬಹುದು. ಮಾಡಿದ ತಕ್ಷಣ ತಿಂದ್ರೆ ಅಷ್ಟು ಟೇಸ್ಟ್ ಇರಲ್ಲ. ಸೊ ನಾವ್ ಈ ತರ ಫುಲ್ ಕ್ಲೋಸ್ ಆಗಿ ಮುಚ್ಚಿ ಇಡಬಾರ್ದು. ಅರ್ಧ ಪ್ಲೇಟ್ ತೆಗ್ದಿ ಮುಚ್ಚಿ ಇಡಬೇಕು. ಯಾಕೆ ಅಂದ್ರೆ ಫಿಶ್ ಸಾಂಬಾರು ಸ್ವಲ್ಪ ಆರಿದ ಮೇಲೇನೆ ಟೇಸ್ಟ್ ಜಾಸ್ತಿ. ಅದಕ್ಕೋಸ್ಕರ ಫುಲ್ ಕ್ಲೋಸ್ ಮಾಡಿ ಇಡಬಾರ್ದು. ಅದಾದ್ಮೇಲೆ ಬಿಸಿಲಿ ಹಬೆಲಿ ಇನ್ನ ಫಿಶ್ ಫುಲ್ ಬೆಂದೋಗ್ಬಿಡುತ್ತೆ. ಸೊ ಅದಕ್ಕೆ ಸ್ವಲ್ಪ ಪ್ಲೇಟ್ ನ ಓಪನ್ ಮಾಡೇ ಇಡಬೇಕು. ಸೊ ಇದೊಂದ್ 3-4 ಅವರ್ಸ್ ಬಿಟ್ಕೊಂಡು ತಿಂದ್ರೆ ಸಾಂಬಾರು ಟೇಸ್ಟ್ ಚೆನ್ನಾಗಿರುತ್ತೆ. ಇಲ್ಲಿ ತವಾ ಫ್ರೈ ಒಂದ್ 2 ಅವರ್ಸ್ ಆಯ್ತು. ನೆಕ್ಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಹೆಂಚ್ ಮೇಲೆ ಮಾಡ್ಕೊಬಹುದು. ಒಂದ್ ಸೈಡ್ ಅಂತೂ ಒಂದ್ 10 ನಿಮಿಷ ಬೇಯಿಸ್ಕೊಳ್ಳಿ. ಒಂದ್ 10 ನಿಮಿಷ ಬೆಂದ ಮೇಲೇನೆ ಇನ್ನೊಂದ್ ಸೈಡ್ ಟರ್ನ್ ಮಾಡಿ. ಯಾಕೆಂದ್ರೆ ಮುಂಚೆನೆ ಟರ್ನ್ ಮಾಡ್ಬಿಟ್ರೆ ಮಸಾಲೆ ಕೋಟಿಂಗ್ ಕೂತಿರಲ್ಲ. ಸೊ ಅದಕ್ಕೋಸ್ಕರ ಒಂದ್ ಸೈಡ್ 10 ನಿಮಿಷ, ಇನ್ನೊಂದ್ ಸೈಡ್ 10 ನಿಮಿಷ, ಟೋಟಲ್ 20 ಮಿನಿಟ್ಸ್ ಬೆಂದ್ರೆ ಫಿಶ್ ಚೆನ್ನಾಗಿ ಬೆಂದಿರುತ್ತೆ. ಕೋಟಿಂಗು ಚೆನ್ನಾಗಿ ಕುತ್ಕೊಳ್ಳುತ್ತೆ. ಸೊ ಫೈನಲಿ ಫಿಶ್ ರೆಡಿ ಆಯ್ತು. ಟೇಸ್ಟ್ ಅಂತೂ ತುಂಬಾನೇ ಚೆನ್ನಾಗಿರುತ್ತು. ಈ ತರ ಗ್ರೀನ್ ಮಸಾಲೆ ಹಾಕು ಕೂಡ ಮಾಡಬಹುದು, ಚೆನ್ನಾಗಿರುತ್ತೆ. ಸೊ ಒಂದ್ಸಲ ಟ್ರೈ ಮಾಡಿ ನೋಡಿ. ನಿಮ್ಗೆ ಗೊತ್ತಾಗುತ್ತೆ ಹೇಗಿರುತ್ತೆ ಅಂತೇಳಿ. ಗೈಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಫಸ್ಟ್ ಟೈಮ್ ನಮ್ಮ ಚಾನೆಲ್ನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.